ಶ್ರೀ ರಾಮಾಯಣ ದರ್ಶನದಲ್ಲಿ ಸೀತೆಯ ಪಾತ್ರ ಸ್ತ್ರೀ ಪಾತ್ರಗಳಲ್ಲಿ ಪ್ರಮುಖವಾದಂಥ ಪಾತ್ರವಾಗಿ ಸೀತೆ ಕಂಡುಬರ್ತಾಳೆ. ರಾಮ ಲಕ್ಷ್ಮಣರು ಮಿಥಿಲೆಗೆ ಬಂದಾಗ ಜನಕರಾಯನು ವಿಶ್ವಾಮಿತ್ರನಿಗೆ ನಮಸ್ಕರಿಸಿ ರಾಮನು ನಮಸ್ಕರಿಸಿದ ನಂತರ ರಾಮ ಲಕ್ಷ್ಮಣರು ಎಂದು ಜನಕ ರಾಮನಿಗೆ ವಿಶ್ವಾಮಿತ್ರ ಹೇಳ್ತಾನೆ. ಇವರು ರಾಮ ಲಕ್ಷ್ಮಣರು ಎಂದು ಹೇಳ್ತಾನೆ ಜನಕನಿಗೆ. ರಾಮ ಅವಾಗ ಅಂದರೂ ರಾಮನ ಬಗ್ಗೆ ಈಗಾಗಲೇ ಜನಕ ಮಹಾರಾಜರಿಗೆ ಗೊತ್ತಿರುತ್ತೆ. 10 ರಾತ್ರಿಯಲ್ಲಿ ನನ್ನ ಜೊತೆಗೆ ಇದ್ದವರು ಇವರು ಅಂತ ಹೇಳ್ತಾರೆ. ವಿಶ್ವಾಮಿತ್ರ ಹೀಗೆ ರಾಮ ಲಕ್ಷ್ಮಣರನ್ನು ಪರಿಚಯ ಮಾಡಿಕೊಡ್ತಾನೆ ಜನಕರಾಯನಿಗೆ. ಶಿವಧನಸ್ಸನ್ನು ತೋರಿಸಲು ಜನಕರಾಯ ವಿಶ್ವಾಮಿತ್ರರ ಮುಂದೆ ಹೋಗಿ ಸೀತೆಯ ಬಗ್ಗೆ ಹುಟ್ಟು ರಾಮನನ್ನು ನೋಡಿದ ತಕ್ಷಣ ಮುಖ ಅರಳುತ್ತದೆ. ಅಂದರೆ ಸೀತೆಯ ಬಗ್ಗೆ ಹೇಳ್ತಾರೆ, ಹೇಗೆ ಹುಟ್ಟಿದ್ಲವಳು, ಹೇಗೆ ಸಿಕ್ಕಳು ನನಗೆ ಅನ್ನೋದನ್ನು. ಅಗ್ನಿಯಿಂದಲೇ ಸೀತೆಯನ್ನು ಪಡೆದಿದ್ದು ಒಂದು ಜನಕರಾಯ ಹೇಳ್ತಾನೆ. ಹಾಗಾಗಿ ಮತ್ತೆ ಮುಖ ಅದು ರಾಮನನ್ನು ನೋಡಿದ ತಕ್ಷಣ ಈ ಸೀತೆಗೂ ಕೂಡ ಮುಖ ಅರಳುತ್ತೆ. ಈಕೆಯನ್ನು ಭೂಜಾತೆ ಎಂದು ಕರೆಯುತ್ತಾರೆ. ಅಂದರೆ ಭೂಜಾತೆ ಅಂದರೆ ಭೂಮಿಯಲ್ಲಿ ಸಿಕ್ಕವಳು ಇವಳು, ಭೂಮಿಯಿಂದ ಹುಟ್ಟಿದವಳು ಅಂತ ಅರ್ಥ ಆಗುತ್ತೆ. ಶಿವನನ್ನು ಜನಕ ಮಹಾರಾಜನಿಗೆ ಶಿವಧನಸ್ಸಿನ ಬಗ್ಗೆ ಹೇಳಿದ್ದು, ಸೀತೆಯ ಭೂಮಿಯಲ್ಲಿ ಸಿಕ್ಕಿದ್ದು ಇದನ್ನೆಲ್ಲ ರಾಮನಿಗೆ ಹೇಳ್ತಾರೆ. ಅಂದರೆ ವಿಶ್ವಾಮಿತ್ರರಿಗೆ ಜನಕರಾಯ ಹೇಳ್ತಾನೆ, ಸೀತಾ ಸ್ವಯಂವರದಲ್ಲಿ ಲಂಕಾಧೀಶನಾದ ರಾವಣನಿಗೆ ಶಿವಧನಸ್ಸನ್ನು ಎತ್ತಲು ಆಗದೆ ತನಗಾದ ಗರ್ವಭಂಗಕ್ಕೆ ಸಿಟ್ಟಾಗಿ ಮತ್ತೆ ಬರುತ್ತೇನೆ ಎಂದು ರಾವಣ ಹೇಳಿ ಹೋಗಿರ್ತಾನೆ. ಇಲ್ಲಿ ಸೀತೆಯು ರಾವಣನು ಬಿಲ್ಲು ಎತ್ತಬಾರದು ಎಂದು ಮನದಲ್ಲೇ ಪ್ರಾರ್ಥಿಸ್ತಾಳೆ. ಯಾಕೆಂದರೆ ರಾವಣನು ರಾಕ್ಷಸದ ರೂಪ, ಆಕೆಗೆ ಭಯ ತರಿಸಿರುತ್ತೆ ಅವನನ್ನು ನೋಡಿ. ಇನ್ನು ಶಿವಧನಸ್ಸನ್ನು ಮುರಿದರೆ ರಾವಣನ ಪಾಲಾಗ್ತೀನೇನೋ ಅನ್ನೋ ಭಯ ಸೀತೆಯಲ್ಲಿ ಇರುತ್ತೆ. ರಾಮನ ಬರುವಿಕೆಯನ್ನು ಸೀತೆಯು ಮಲ್ಲಿಗೆಯ ಹೂವಿನ ಗಿಡದ ಹಿಂದೆ ನಿಂತು ನೋಡ್ತಿರ್ತಾಳೆ. ಕನಸಿನಲ್ಲಿ ಬರುತ್ತಿದ್ದವನೇ ಇವನು ಎಂಬಂತೆ ಅನಿಸ್ತಿತ್ತು ಅವಳಿಗೆ ಆಗಲೇ. ರಾವಣನಂಥವನು ನನಗೆ ಬೇಡ ಎಂದು ಊರ್ಮಿಳೆ ಸೀತೆ ಜೊತೆ ಮಾತನಾಡ್ತಾರೆ. ಊರ್ಮಿಳೆ ಜೊತೆ ಸೀತೆ ಹೇಳ್ತಾಳೆ, ರಾವಣನಂಥವನು ಬೇಡ ನನಗೆ ಅಂತ ಹೇಳ್ತಿರ್ತಾಳೆ ಎಂದು ಸೀತೆಯನ್ನು ಅವರು ಮಾತುಕತೆ ಆಗುತ್ತೆ. ಏನು ಅಕ್ಕ ಅಂತ ಸೀತೆಯನ್ನು ಕೇಳ್ತಾಳೆ. ಸಾಗರದಿಂದ ಎದ್ದು ಬಂದ ಸೌಂದರ್ಯ ಸೂರ್ಯನಂತೆ ಅವನು ಮನೋಹರವಾಗಿದ್ದನು. ಅವಳ ಮನಸ್ಸಿನ ಅನುರಾಗವನ್ನು ಪ್ರತಿಬಿಂಬಿಸುವಂತೆ ಅವಳ ಮುಖವು ಸಂಜೆ ಅರಳುವ ಬೆಟ್ಟದ ತಾವರೆಯಂತೆ ಓಕುಳಿಯ ಬಣ್ಣವನ್ನು ತಾಳಿತು. ಜನಕನ ಪುತ್ರಿಯರು ಕಾರಣವನ್ನು ಕೇಳಿದಾಗ ಸೀತೆಯು ಅಲ್ಲಿ ನಿಲ್ಲಲಾರದೆ ಬಳಲಿದವಳಂತೆ ನಿಟ್ಟುಸಿರು ಬಿಡುತ್ತಾ ಅರಮನೆಗೆ ಹಿಂದಿರುಗಿದಳು. ಊರ್ಮಿಳೆ ಅಕ್ಕನ ಕಣ್ಣೀರನ್ನು ಒರೆಸಿ ಪ್ರೀತಿಯಿಂದ ಆಲಿಂಗಿಸಿ ಹೇಳಕ್ಕ ಹೇಳು, ಸಂಕಟವೇಕೆ ಎಂದು ಅಳುತ್ತಾ ಕೇಳಲು ಸೀತೆ ತನ್ನ ಮನದಲ್ಲಿರ್ತಕ್ಕಂಥದ್ದನ್ನೆಲ್ಲ ಹೇಳ್ತಾಳೆ. ತಂಗಿ, ನಾನು ಇದುವರೆಗೂ ಒಂದು ಸ್ವಂತ ವಿಷಯವನ್ನು ನಿನಗೆ ಹೇಳಿರಲಿಲ್ಲ, ಕೇಳು. ಬಾಲ್ಯದಿಂದಲೇ ನನಗೆ ಅರ್ಥವಾಗದ ಒಂದು ಅನುಭವ ನಿತ್ಯವಾಗುತ್ತಿತ್ತು. ಆಕಾಶವೆಲ್ಲವೂ ಒಂದು ನನ್ನನ್ನು ಅಪ್ಪಿಕೊಂಡು ಎದೆಯಲ್ಲಿ ಲೀನವಾದಂತೆ ಸಮುದ್ರದ ಮೀರಿ ಉಕ್ಕಿ ನನ್ನನ್ನು ಮುಳುಗಿಸಲು ನಾನೇ ಸಮುದ್ರದ ಒಡತಿಯಾದಂತೆ ಭೂಮಂಡಲವೇ ಕರಗಿ ಒಂದು ಹೆಣ್ಣು ಶಿಶುವಾಗಿ ನನ್ನ ತೊಡೆಯಲ್ಲಿ ನಲಿದಂತೆ ನದಿ, ಕಾಡು, ಭೂಮಿ, ಆಕಾಶ, ಪರ್ವತ ಶ್ರೇಣಿ, ಹಗಲು ರಾತ್ರಿ, ನಕ್ಷತ್ರ, ಬೆಳದಿಂಗಳು, ಸೂರ್ಯ ಎಲ್ಲವೂ ನನ್ನ ದೇಹದಲ್ಲಿ ಐಕ್ಯವಾಗಿ ನಾನೇ ತ್ರಿಭುವನ ಲಕ್ಷ್ಮಿ ಆದಂತೆ ಮೊದಲು ಹೆದರಿದ್ದೆನು ಎಂದು ತನ್ನ ಕನಸಿನಲ್ಲಿ ಬರುವ ರಾಮನ ಸ್ವರೂಪವನ್ನು ಸೀತೆ ಹೇಳಿದಳು. ಆಗ ಶಿವಧನಸ್ಸನ್ನು ಎತ್ತಿದ ಶ್ರೀರಾಮನಿಗೆ ಸೀತೆ ಮಾಲೆ ಹಾಕ್ತಾಳೆ. ಅಂದರೆ ಅವನ್ನೆಲ್ಲ ಹೇಳಿ ರಾಮನೇ ನನಗೆ ಗಂಡನಾಗಬೇಕು ಅಂತ ಸೀತೆ ಹೇಳ್ತಾಳೆ. ಹೇಗಾದರೂ ಮಾಡಿ ಈ ಹಳೆಯ ಧನಸ್ಸು ಮುರಿದು ಬಿಡಲಿ ಎಂದು ಮನಸ್ಸಿನಲ್ಲೇ ಹೇಳ್ತಿರ್ತಾಳೆ. ಅದಲ್ಲದೆ ಊರ್ಮಿಳೆಯು ಕೂಡ ಹೋಗಿ ಪಾರ್ವತಿ ದೇವಿಯನ್ನು ಬೇಡಿಕೊಳ್ಳೋಣವೇ, ಈ ಶಿವಧನಸ್ಸನ್ನು ರಾಮನೇ ಮುರಿಯಲೆಂದು ಅಂತ ಮಾತಾಡ್ತಾ ಇರ್ತಾರೆ. ಹಾಗೆ ಕೂಡ ಅವರು ಬೇಡ್ಕೊತಾರೆ. ಪಾರ್ವತಿ ದೇವಿಯನ್ನು ನೆನೆಸ್ತಾ ಪ್ರಾರ್ಥಿಸ್ತಾರೆ. ಹೇಗಾದರೂ ಮಾಡಿ ರಾಮನಿಂದಲೇ ಶಿವಧನಸ್ಸು ಮುರಿಯಲಿ ಎಂದು
ಪ್ರಾರ್ಥಿಸುತ್ತಾರೆ. ಅದರಂತೆಯೇ ರಾಮನು ಕೂಡ ಶಿವಧನಸ್ಸನ್ನು ಎತ್ತಿ ಮುರಿಯುತ್ತಾನೆ. ಹೂವಿನಂತೆ ಹಗುರವಾಗಿ ಬರುತ್ತೆ. ಅವನಿಗೂ ಕೂಡ ಅದು ಶಿವಧನಸ್ಸು ಹೂವಿನಂತೆ ಬರುತ್ತೆ. ಗೌರವ ವರ್ಣವಾಗಿ ಅಂದರೆ ಗೌರವ ಸೂಚಕವಾಗಿ ಸೀತೆಯು ಶ್ಯಾಮಲ ವರ್ಣದ ರಾಮನಿಗೆ ಹಾರ ಹಾಕ್ತಾಳೆ. ಭೂದೇವಿಯು ಬಿಳಿ ನೊರೆಗಳಿದ್ದ ಅಲೆಗಳನ್ನು ಜೋಡಿಸಿ ರಚಿಸಿದ ಹಾರವನ್ನು ಸಮುದ್ರದ ರಾಜನಿಗೆ ಹಾಕಿದಳು ಎನ್ನುತ್ತಿತ್ತು. ಇಲ್ಲಿ ಒಂದು ಅಲಂಕಾರವನ್ನು ಬಳಸ್ತಾರೆ ಕುವೆಂಪು ಅವರು. ಭೂದೇವಿಯು ಬಿಳಿ ನೊರೆಗಳಿದ್ದ ಅಲೆಗಳನ್ನು ಜೋಡಿಸಿ ರಚಿಸಿದ ಒಂದು ಹಾರವನ್ನು ಸಮುದ್ರದ ರಾಜನಿಗೆ ಹಾಕಿದಂತೆ ಕಾಣ್ತಾ ಇತ್ತು ಅಂತ ಹೇಳ್ತಾರೆ. ಇಲ್ಲಿ ಇದಕ್ಕೆ ಮಹೋಪಮೇಯ ಅಂತ ಕರಿತೀವಿ. ಸೀತಾರಾಮರ ಮದುವೆ ನೆರವೇರಿತು. ಭೂಪಾಲನ ಜನಕನ ಮನದಾಸೆಯನ್ನು ಒಪ್ಪಿಕೊಂಡು ಲಕ್ಷ್ಮಣನು ಊರ್ಮಿಳೆಯನ್ನು ದುದುಂಬಿ ವಸಂತ ಕಾಲದ ಹಬ್ಬುವಂತೆ ಮೊಗ್ಗನ್ನು ಅಪ್ಪುವಂತೆ ಮಡದಿಯಾಗಿ ಸ್ವೀಕರಿಸಿದನು. ಶತ್ರುಘ್ನನಿಗೆ ಶ್ರುತಕೀರ್ತಿಯು ಒಲುಮೆಯ ಒಂದು ಮಡದಿಯಾಗ್ತಾಳೆ. ಕೈಕೆಯು ತನ್ನ ಸುಂದರವಾದ ಭರತನಿಗೆ ಮಾಂಡವಿಯನ್ನು ಸತಿಯಾಗಿ ಪಡಿತಾಳೆ. ಮತ್ತು ಇಲ್ಲಿ ಜನಕರಾಯನು ದಶರಥನು ಪುನಃ ಮಿಥಿಲೆಗೆ ಬೀಳ್ಕೊಡ್ತಾನೆ. ಅಲ್ಲಿ ನಡುವೆ ದಾರಿಯಲ್ಲಿ ಸಾಗುತ್ತಿರುವಾಗ ಜಮದಗ್ನಿಯ ಮಗ ಪರಶುರಾಮನ ಬರಪೂರ್ತಿ ಕಾಣಿಸ್ತದೆ. ಅಲ್ಲಿ ಅಪಶಕುನಗಳೇ ಸಂಭವಿಸಿದವು. ಆದರೆ ಅಲ್ಲಿ ಪರಶುರಾಮ ರಾಮನಿಗೆ ಲೋಕವು ಯಾವಾಗಲೂ ನಿನ್ನಿಂದ ನಿಷ್ಕಳಂಕವಾಗಿರಲಿ ಎಂದು ಹರಸಿ ಹೋಗುತ್ತಾನೆ. ಇದು ಕೂಡ ಒಂದು ಒಳ್ಳೆಯ ಸೂಚಕ. ಏನಂದರೆ ಸ್ತ್ರೀ ಪಾತ್ರ ಮುಂತಾದ ಒಂದು ಇಲ್ಲಿ ಸ್ತ್ರೀ ಪಾತ್ರದಲ್ಲಿ ಸೀತೆಯನ್ನು ನೋಡೋದಾದರೆ ಇಲ್ಲಿ ಸೀತೆಗೆ ಒಂದು ಪಾತಿರ್ವತೆಯನ್ನು ನಾವು ಇಲ್ಲಿ ಕಾಣ್ತೀವಿ. ಇನ್ನೊಂದು ಅಂಥ ಒಂದು ಎಲ್ಲ ಒಂದು ತಪಸ್ಸನ್ನು ಪಡೆದಂಥ ರಾವಣನೇ ಇವಳನ್ನು ಸೀತೆಯನ್ನು ಕೊಂಡೊಯ್ದಾಗ ಸೀತೆ ಅವಳ ಹತ್ತಿರ ಮುಖವೂ ನೋಡದೆ ರಾವಣನ ಮುಖಕ್ಕೆ ಮುಖ ಕೊಟ್ಟು ನೋಡದೆ ಇರ್ತಾಳೆ. ಯಾವಾಗಲೂ ರಾಮನ ಜಪದಲ್ಲೇ ಇರುತ್ತಾಳೆ. ಕಾಡಿನಿಂದ ದೂರವಿದ್ದರೂ ಕೂಡ ರಾಮನನ್ನು ಪ್ರೀತಿಸ್ತಾ ಇರ್ತಾಳೆ. ಮನಸ್ಸುಗಳಲ್ಲಿ ಇಬ್ಬರು ಒಂದಾಗಿರ್ತಾರೆ. ರಾಮ ಇಲ್ಲಿ ತಪಸ್ಸು ಮಾಡಿದರೆ ಸೀತೆ ಅಲ್ಲಿ ತಪಸ್ಸು ಮಾಡ್ತಾಳೆ. ವಿರಾಗದ ಬೇಗೆಯಲ್ಲಿ ಇವಳು ಕೂಡ ಬೆಂದು ಹೋಗ್ತಾಳೆ. ಸೀತೆಯು ಕೂಡ ಮಾನವನ ಒಂದು ಗುಣಗಳನ್ನು ಸಹಜ ಗುಣಗಳನ್ನು ಹೊಂದಿರ್ತಾಳೆ. ಆದರೆ ಇವಳಲ್ಲಿ ಕೂಡ ದೈವತ್ವವು ಇರುತ್ತದೆ, ತಾಯಿ ಗುಣವೂ ಇರುತ್ತದೆ. ರಾವಣನನ್ನು ಒಂದು ದಿನ ರಾವಣ ಸೀತೆಯ ಹತ್ತಿರ ಇಷ್ಟೆಲ್ಲ ನಾನು ಸೌಂದರ್ಯವಂತಾಗಿದ್ದೀನಿ, ಎಲ್ಲ ಒಂದು ಗುಣಗಳನ್ನು ತಪಸ್ಸನ್ನು ಮಾಡಿ ನಾನು ಅಷ್ಟದಶ ಒಂದು ಗುಣಗಳನ್ನು ಪಡ್ಕೊಂಡಿದ್ದೀನಿ, ನನ್ನಂಥ ಒಲಿಯದ ಸ್ತ್ರೀ ಯಾರೂ ಇಲ್ಲ, ನೀನೇಕೆ ಒಲಿಯುತ್ತಿಲ್ಲ ಎಂದಾಗ ನನ್ನನ್ನು ನೋಡು ಎಂದಾಗ ಸೀತೆ ಹೇಳ್ತಾಳೆ. ಆ ಒಂದು ಮಾತಿನಂತೆ ರಾವಣನನ್ನು ಮಗುವಾಗಿ ಕಾಣ್ತಾಳೆ ಅಲ್ಲಿ ಸೀತೆ. ಅಂಥ ಒಂದು ತಾಯ್ತನ, ರಾವಣನನ್ನೇ ಮಗುವನ್ನಾಗಿ ಮಾಡಿಕೊಳ್ಳುವಂಥ ಮನಸ್ಥಿತಿ ಸೀತೆಯದ್ದಾಗಿರುತ್ತದೆ. ಅದು ಕೊನೆಗೆ ರಾವಣನೂ ಕೂಡ ದೇವತೆಯಲ್ಲಿ ಮೊರೆ ಹೋಗಿ ಕೊನೆಗೆ ಅಲ್ಲಿ ಪ್ರಾರ್ಥಿಸ್ತಾನೆ. ಆವಾಗ ದೇವತೆಯು ಕೂಡ ತಥಾಸ್ತು ಅಂತ ಹೇಳ್ತಾಳೆ. ಏನಂತ ಕೇಳ್ತಾನೆ ಅಂದರೆ ರಾಮ ಸೋಲಬೇಕು, ಸೀತೆಯ ತೊಡೆಯ ಮೇಲೆ ನಾನು ಮಲಗಬೇಕು, ಸೀತೆಯನ್ನು ಮುದ್ದಾಡಬೇಕು, ಲಾಲಿಸಬೇಕು ಅಂತ ಹೇಳ್ತಾನೆ. ಆಯಿತು ಮಗ ಆಯಿತು ಒಂದು ದೇವತೆಯು ಕೂಡ ತಪಸ್ಸು ಮಾಡ್ತಾಳೆ. ಆದರೆ ಈ ಜನ್ಮದಲ್ಲಿ ಅಲ್ಲ, ಮುಂದಿನ ಜನ್ಮದಲ್ಲಿ ಅಂತ ಗೊತ್ತಿರೋದಿಲ್ಲ ರಾಮನಿಗೆ. ಕೊನೆಗೂ ಕೂಡ ಸೀತೆಯ ಮಡಿಲಲ್ಲಿ ಲವಕುಶನಾಗಿ ರಾಮ ಜನಿಸ್ತಾನೆ. ಲವಕುಶನಾಗಿ ರಾವಣ ಜನಿಸಿ ರಾಮನನ್ನು ಸೋಲಿಸ್ತಾನೆ. ಇಬ್ಬರಲ್ಲೂ ಕೂಡ ಯುದ್ಧ ಆಗಿ ರಾವಣನಾಗಿ ಹುಟ್ಟಿದಾಗ ರಾಮನಿಂದ ಸೋತು ಲವಕುಶನಾಗಿ ಹುಟ್ಟಿದಾಗ ಗೆಲ್ತಾನೆ. ಇಲ್ಲಿ ಕೂಡ ರಾವಣನ ಒಂದು ತಪಸ್ಸಿನ ಫಲವನ್ನು ನಾವು ಇಲ್ಲಿ ಕಾಣ್ತೀವಿ. ಅಂದರೆ ಅವನು ತಪಸ್ಸು ಮಾಡಿ ಅವನು ಎಲ್ಲ ಒಂದು ಯಜ್ಞಗಳನ್ನು ಮಾಡಿ ಎಲ್ಲ ಒಂದು ನೀತಿ ನಿಯಮಗಳನ್ನು ಪಾಲನೆ ಮಾಡಿ ಒಂದು ದೇವತೆಯಲ್ಲಿ ಮೊರೆ ಹೋದಾಗ ದೇವತೆಗಳು ಕೂಡ ಅವನ ಒಂದು ಆಸೆಯನ್ನು ಪೂರೈಸ್ತಾರೆ. ಇಲ್ಲಿ ಸೀತೆ ಒಂದು ರಾವಣನನ್ನು ಮಗುವಾಗಿ ಕಾಣ್ತಾಳೆ.
ಅವನನ್ನು ಕೆಟ್ಟವನಾಗಿ ಕಾಣೋದಿಲ್ಲ. ಆ ಒಂದು ರಾವಣನ ಒಂದು ಕ್ರೂರತನವನ್ನೇ ಸೀತೆ ಬದಲಾಯಿಸುವಂಥ ಪಾತ್ರವನ್ನು ಇಲ್ಲಿ ಕಾಣ್ತೀವಿ. ಇಲ್ಲಿ ಸೀತೆ ಸ್ವಾಭಿಮಾನಿಯೂ ಹೌದು ಮತ್ತು ಮತ್ತು ಏನಂದರೆ ಪತಿ ಧರ್ಮದಲ್ಲಿ ಮುಳುಗಿರುವಂತಹ ಒಂದು ಸ್ತ್ರೀಯಾಗಿ ಕಾಣ್ತಾಳೆ. ಮತ್ತು ಇಬ್ಬರೂ ಕೂಡ ದೇಹ ಎರಡಾದರೆ ಮನಸ್ಸು ಒಂದೇ ರೀತಿಯಲ್ಲಿ ರಾಮ ಮತ್ತು ಸೀತೆ ಕಾಣ್ತಾರೆ. ಯಾವಾಗಲೂ ರಾಮನ ಬರುವಿಕೆಗಾಗಿ ಕಾಯುತ್ತಿರುವ ಸೀತೆಯಾಗಿ ಕಾಣ್ತಾಳೆ. ಮತ್ತು ತನ್ನ ಸ್ವಾಭಿಮಾನದ ಕಿಚ್ಚನ್ನು ಇಲ್ಲಿ ತೋರ್ಪಡಿಸ್ತಾಳೆ. ಮತ್ತು ಅವಳಲ್ಲಿರ್ತಕ್ಕಂಥ ಆಂತರಿಕ ಅದು ಹುಟ್ಟಿನಿಂದ ಬಂದಂಥ ದೈವಿಕ ಗುಣವೂ ಕೂಡ ಅವಳ ಒಂದು ಪಾತಿರ್ವತೆಗೆ ಸಾಕ್ಷಿಯಾಗುತ್ತೆ. ಅಗ್ನಿಯಿಂದ ಹುಟ್ಟಿ ಅಗ್ನಿಯಲ್ಲೇ ಒಂದು ತನವನ್ನು ತೋರಿಸ್ಕೊಳ್ಳುವಂಥ ಪಾತ್ರವನ್ನಾಗಿ ನಾವಿಲ್ಲಿ ಕಾಣ್ತೀವಿ. ರಾಮ ಸೀತೆಯ ಜೊತೆ ಕೊನೆಗೂ ಕೂಡ ಸಮಾನತೆಯಾಗಿ ಪಾಲ್ಗೊಳ್ತಾನೆ. ಇಲ್ಲಿ ಸೀತೆಯ ಪಾತ್ರವು ಕೂಡ ಮುಖ್ಯವಾಗಿ ಈ ಥರ ಕಂಡುಬರ್ತದೆ. ಒಟ್ಟಾರೆಯಾಗಿ ಹೇಳಬೇಕಾದ್ರೆ ಸೀತೆ ಇಲ್ಲಿರ್ತಕ್ಕಂಥ ಉತ್ತಮ ಗುಣಗಳನ್ನು ಮತ್ತು ಇನ್ನೊಂದು ಸಂದರ್ಭದಲ್ಲಿ ಹೇಳಬೇಕಾದ್ರೆ ರಾಮನು ಕಾಡಿಗೆ ಹೋದಾಗ ಹೆದರಿಸ್ತಾನೆ. ರಾಮನ ಈ ಕಾಡಿನಲ್ಲಿ ಇರ್ತಕ್ಕಂಥ ಭಯಗಳೇನು, ಅಲ್ಲಿ ಅಡೆತಡೆಗಳೇನಿರ್ತವೆ, ಅಲ್ಲಿ ಕಾಡು ಪಕ್ಷಿಗಳು ಕಾಡು ಪ್ರಾಣಿಗಳಿರ್ತವೆ, ನೀನು ಬರಲು ಬೇಡ, ನೀ ಅಂಜುಬುರಿಕಿ ಅಂತ ಹೇಳಿದಾಗ ಸೀತೆ ರಾಮ ಎಲ್ಲಿರುವನೋ ಅಲ್ಲೇ ಅಯೋಧ್ಯೆ ನನಗೆ ಅಂತ ಹೇಳ್ತಾಳೆ. ನನ್ನಂಥವರಿಗೆ ಅಬಲೆ ಅಂತ ತಿಳಿದುಕೊಳ್ಳಬೇಡಿ, ನಾನು ಕರೆದುಕೊಂಡು ಹೋಗಿ ನೀವು ಮಹಾಪುರುಷರಿದ್ದೀರಿ ಅಂತ ಸೀತೆ ಕೂಡ ರಾಮನಲ್ಲಿರ್ತಕ್ಕಂಥ ಮಹಾಪುರುಷತ್ವವನ್ನು ಎತ್ತಿ ತೋರಿಸ್ತಾರೆ. ನಾನು ನಿಮಗೆ ಅಡ್ಡಿ ಆಗುವುದಿಲ್ಲ ಅಂತ ಹೇಳ್ತಾಳೆ. ಇದು ಕೂಡ ಸ್ವಾಭಿಮಾನ ಅಂತ ಹೇಳ್ಬೋದು. ನನ್ನನ್ನು ರಕ್ಷಿಸಲಾಗದೆ ನಿಮಗೆ ಅಂತ ಪ್ರಶ್ನೆ ಹೇಳ್ಬೋದು.